ಹಾಯ್ ಫ್ರೆಂಡ್ಸ್, ಇವತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ECI ಭಾರತದ ಚುನಾವಣೆ ಆಯೋಗದ ಬಗ್ಗೆ ಡಿಸ್ಕಷನ್ ಮಾಡೋಣ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ECI ಅನ್ನು ಭಾರತದ ಸಂವಿಧಾನದ ಭಾಗ 15 ಮತ್ತು ಆರ್ಟಿಕಲ್ 324 to 329 ಮೆನ್ಷನ್ ಮಾಡಿದ್ದಾರೆ. ಆರ್ಟಿಕಲ್ 324 ಪ್ರಕಾರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಒಂದು ಪರ್ಮನೆಂಟ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಇದೆ ಅಂತ ಘೋಷಣೆ ಮಾಡಿದ್ದಾರೆ. ಅಂದರೆ ಶಾಶ್ವತ ಸಂವಿಧಾನಿಕ ಸಂಸ್ಥೆಯಾಗಿದೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಆರ್ಟಿಕಲ್ 324 ಪ್ರಕಾರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾನ ಯಾವಾಗ ರಚನೆ ಮಾಡಿದರು, ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ರು ಅಂದರೆ 25th ಜನವರಿ 1950 ಇದನ್ನು ರಚನೆ ಮಾಡಿದರು, ಎಸ್ಟಾಬ್ಲಿಷ್ಮೆಂಟ್ ಮಾಡಿದರು. ಈ ಡೇಟ್ ಅನ್ನೇ ಜನವರಿ 25 ನಾವು ವೋಟರ್ಸ್ ಡೇ ಅಂತ ಸೆಲೆಬ್ರೇಷನ್ ಮಾಡ್ತೀವಿ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಲಿ ಒಬ್ಬರು ಚೀಫ್ ಎಲೆಕ್ಷನ್ ಕಮಿಷನರ್ ಇರ್ತಾರೆ ಮತ್ತು 2 ಜನ ಎಲೆಕ್ಷನ್ ಕಮಿಷನರ್ ಇರ್ತಾರೆ. ಇವರನ್ನು ಯಾರು ಅಪಾಯಿಂಟ್ಮೆಂಟ್ ಮಾಡ್ತಾರೆ ಅಂದರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು ಇವರನ್ನು ಅಪಾಯಿಂಟ್ಮೆಂಟ್ ಮಾಡ್ತಾರೆ, ರಾಷ್ಟ್ರಪತಿಯವರು. ಟೋಟಲ್ 3 ಜನ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾನ ಲೀಡ್ ಮಾಡ್ತಾರೆ. ಇವರ ಟೆನ್ಯೂರ್ ಚೀಫ್ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ ಅವರು 6 ಇಯರ್ ಜಾಬ್ ಮಾಡ್ತಾರೆ, ಇಲ್ಲ ಏಜು 65 ಇಯರ್ ಆಗುತ್ತನ ಮಾಡ್ತಾರೆ. ಎಲೆಕ್ಷನ್ ಕಮಿಷನರ್ ಅವರು ಟೆನ್ಯೂರು 6 ಇಯರ್ ಜಾಬ್ ಮಾಡ್ತಾರೆ, ಇಲ್ಲ ಏಜ್ ಏನು 62 ಇಯರ್ ಕ್ರಾಸ್ ಆಗಿರಬಾರ್ದು ಇವರಿಗೆ. ಪ್ರೆಸೆಂಟಾಗಿ ಚೀಫ್ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ ಯಾರಂದರೆ ರಾಜೀವ್ ಕುಮಾರ್ ಅವರು. ಇವರು ಭಾರತದ 25ನೇ ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ. ಇವರ ಸ್ಯಾಲ್ರಿ ಎಷ್ಟಪ್ಪ ಅಂದರೆ 2,50,000 ಪರ್ ಮಂತ್ ಆಗಿ ಇರುತ್ತೆ. ಭಾರತದ ಮೊದಲ ಚೀಫ್ ಎಲೆಕ್ಷನ್ ಕಮಿಷನರ್ ಯಾರಂದರೆ ಸುಕುಮಾರ್ ಸೇನ್ ಅವರು ಆಗಿದ್ದರು. ಪ್ರೆಸೆಂಟಾಗಿ ಭಾರತದ 2 ಜನ ಎಲೆಕ್ಷನ್ ಕಮಿಷನರ್ಸ್ ಯಾರಂದರೆ ಒಬ್ಬರು ಅನೂಪ್ ಚಂದ್ರ ಪಾಂಡೆ, ಇನ್ನೊಬ್ಬರು ಅರುಣ್ ಗೋಯಲ್ ಅಂತ. ಈ 3 ಜನ, ಒಬ್ಬರು ಚೀಫ್ ಎಲೆಕ್ಷನ್ ಆಫ್ ಕಮಿಷನರ್ಸ್, ಇಬ್ಬರು ಎಲೆಕ್ಷನ್ ಕಮಿಷನರ್ಸ್. ಇವರ ವರ್ಕ್ ಏನು, ಇವ್ರ ಏನಪ್ಪ ಅಂದರೆ ಒಂದನೇದು ಟು ಕಂಡಕ್ಟ್ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್, ಭಾರತದಲ್ಲಿ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗಳನ್ನು ನಡೆಸುವುದು. ಎರಡನೇದು ಟು ಡಿಸೈಡ್ ಟೆರಿಟರಿ ಆಫ್ ದ ಕಾನ್ಸ್ಟಿಟ್ಯೂಯೆನ್ಸಿ, ಅಂದರೆ ಯಾವ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಯಾವ ಕ್ಷೇತ್ರದಲ್ಲಿ ಎಷ್ಟು ಜನ ಇರಬೇಕಂತ ಏನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು ಡಿಸೈಡ್ ಮಾಡುತ್ತೆ. ಮೂರನೇದು ಟು ಮೇಂಟೈನ್ ದ ಲಿಸ್ಟ್ ಆಫ್ ವೋಟರ್ಸ್, ಅಂದರೆ ವೋಟರ್ ಲಿಸ್ಟನ್ನು ಮೇಂಟೈನ್ ಮಾಡುತ್ತೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ನಾಲ್ಕನೇದು ಟು ಪ್ರೊವೈಡ್ ವ್ಯಾಲಿಡಿಟಿ ಟು ದ ಪೊಲಿಟಿಕಲ್ ಪಾರ್ಟೀಸ್, ಅಂದರೆ ಪೊಲಿಟಿಕಲ್ ಪಾರ್ಟಿಗೆ ಎಲೆಕ್ಷನ್ಗೆ ಅರ್ಹತೆ ಕೊಡಬೇಕು ಇಲ್ಲ ಅಂತ ಏನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು ಡಿಸೈಡ್ ಮಾಡುತ್ತೆ. ಭಾರತದ ಫಸ್ಟ್ ಜನರಲ್ ಎಲೆಕ್ಷನ್ ಯಾವಾಗ ನಡೀತಂದರೆ 1951 to 52 ಫಸ್ಟ್ MP ಎಲೆಕ್ಷನ್ ನಡೀತು, ಲೋಕಸಭಾ ಎಲೆಕ್ಷನ್. ಫಸ್ಟ್ ಚೀಫ್ ಎಲೆಕ್ಷನ್ ಕಮಿಷನರ್ ಸುಕುಮಾರ್ ಸೇನ್ ಅವರು ಆಗಿದ್ದರು. ಫಸ್ಟ್ ಜನರಲ್ ಎಲೆಕ್ಷನಲ್ಲಿ 17 crore ರಿಜಿಸ್ಟರ್ ವೋಟರ್ಸ್ ಆಗಿದ್ದರು. ಭಾರತದ ಫಸ್ಟ್ ಜನರಲ್ ಎಲೆಕ್ಷನ್ನಿಂದ 2019 ಲೋಕಸಭಾ ಎಲೆಕ್ಷನ್ವರೆಗೆ ತುಂಬ ಚೇಂಜಸ್ ಆಗಿದ್ದಾವೆ. ಆರ್ಟಿಕಲ್ 326ಗೆ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸಿ ಅಂತೀವಿ. ಯಾಕಂದರೆ ಇದೇ ಆರ್ಟಿಕಲ್ 326 ನಮಗೆ ರೈಟ್ ಟು ವೋಟ್ ಅಧಿಕಾರ ಕೊಡುತ್ತೆ, ಮತ ಚಲಾಯಿಸುವ ಹಕ್ಕು. ಸಂವಿಧಾನ ಕೊಡುತ್ತೆ ನಮಗೆ, ಇದೇನು ಫಂಡಮೆಂಟಲ್ ರೈಟ್ಸ್ ಏನಲ್ಲ, ಇದು ಸಂವಿಧಾನನೇ ಅಧಿಕಾರ ಕೊಡುತ್ತೆ. ಎಕ್ಸಾಂಪಲ್ ನೋಡಿ, ನೀವು ಎಲೆಕ್ಷನಲ್ಲಿ ವೋಟ್ ಹಾಕ್ಲಿಕ್ಕೆ ಹೋಗಿರ್ತೀರಿ, ನಿಮ್ಮ ವೋಟ್ ಕ್ರಿಮಿನಲ್ ಥ್ರೂ ಬೇರೆಯವರು ಹಾಕಿರ್ತಾರೆ ಅಂತ ತಿಳ್ಕೊಳ್ಳಿ. ರೈಟ್ ಟು ವೋಟ್ ಒಂದು ಕಾನ್ಸ್ಟಿಟ್ಯೂಷನಲ್ ರೈಟ್ ಆಗಿರೋದ್ರಿಂದ ಆ ಎಲೆಕ್ಷನ್ ರಿಸಲ್ಟನ್ನೇ ನೀವು ಕ್ಯಾನ್ಸಲ್ ಮಾಡ್ಬೋದು. ಒಂದು ಮೂವಿ ಇದೆ ತಮಿಳ್ ವಿಜಯ್ ಎಂದು ಸರ್ಕಾರ ಅಂತ, ಅದರಲ್ಲಿ ಡೀಟೇಲ್ಸ್ ಇದೆ, ಅದನ್ನು ನೋಡಿ. 1988ವರೆಗೆ ಆರ್ಟಿಕಲ್ 326 ಪ್ರಕಾರ ವೋಟಿಂಗ್ ಏಜ್ ಏನು 21 ವರ್ಷ ಆಗಿತ್ತು. 1988ಅಲ್ಲಿ 61st ಅಮೆಂಡ್ಮೆಂಟ್ ಆ್ಯಕ್ಟ್ ತರ್ತಾರೆ, 61ನೇ ತಿದ್ದುಪಡಿ. ವೋಟಿಂಗ್ ಏಜ್ ಏನು 21 ವರ್ಷದಿಂದ 18 ವರ್ಷಕ್ಕೆ ಬದಲಾವಣೆ ಮಾಡ್ತಾರೆ. ಭಾರತದಲ್ಲಿ 3 ಟೈಪ್ಸ್ ಎಲೆಕ್ಷನ್ ಕಂಡಕ್ಟ್ ಮಾಡ್ತಾರೆ. ಒಂದು ಜನರಲ್ ಎಲೆಕ್ಷನ್, ಅದನ್ನೇ ಏನಂತೀವಿ ಲೋಕಸಭಾ ಎಲೆಕ್ಷನ್. ಎರಡನೇದು ರಾಜ್ಯಸಭಾ ಎಲೆಕ್ಷನ್. ಮೂರನೇದು ಲೆಜಿಸ್ಲೇಟಿವ್ ಕೌನ್ಸಿಲ್ ಎಲೆಕ್ಷನ್, ವಿಧಾನಸಭಾ ಎಲೆಕ್ಷನ್ ಅಂತೀವಿ ಇದನ್ನು. ಆರ್ಟಿಕಲ್ 324 ಪ್ರಕಾರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು 4 ಬಾಡೀಸ್ ಎಲೆಕ್ಷನ್ ಕಂಡಕ್ಟ್ ಮಾಡುತ್ತೆ. ಒಂದನೇದು ಪಾರ್ಲಿಮೆಂಟ್, ಇದರಲ್ಲಿ ಲೋಕಸಭಾನೂ ಬರುತ್ತೆ ರಾಜ್ಯಸಭಾನೂ ಬರುತ್ತೆ. ಎರಡನೇದು ಸ್ಟೇಟ್ ಅಸೆಂಬ್ಲಿ, ವಿಧಾನಸಭಾ. ಮೂರನೇದು ಪ್ರೆಸಿಡೆಂಟ್, ರಾಷ್ಟ್ರಪತಿಯವರ ಎಲೆಕ್ಷನ್ ಕೂಡ ಏನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಾಡುತ್ತೆ. ನಾಲ್ಕನೇದು ವೈಸ್ ಪ್ರೆಸಿಡೆಂಟ್, ಉಪರಾಷ್ಟ್ರಪತಿಯವರ ಎಲೆಕ್ಷನ್ ಕೂಡ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಾಡುತ್ತೆ. ಈ 4 ಬಾಡೀಸ್ ಎಲೆಕ್ಷನ್ ಏನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಾಡುತ್ತೆ. ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 1992ಅಲ್ಲಿ 73rd ಮತ್ತು 74th ತಿದ್ದುಪಡಿ ಪ್ರಕಾರ ಪಂಚಾಯಿತಿ ಮತ್ತು ಮುನ್ಸಿಪಾಲಿಟಿ ಎಲೆಕ್ಷನ್ ಆಗಿರ್ಬೋದು ಮತ್ತು ಉಳಿದ ಲೋಕಲ್ ಅಥಾರಿಟಿ ಎಲೆಕ್ಷನ್ ಆಗಿರ್ಬೋದು ಸ್ಟೇಟ್ ಎಲೆಕ್ಷನ್ ಕಮಿಷನ್ ಏನು ಕಂಡಕ್ಟ್ ಮಾಡುತ್ತೆ. ಸ್ಟೇಟ್ ಎಲೆಕ್ಷನ್ ಕಮಿಷನ್ ಒಂದು ಇಂಡಿಪೆಂಡೆಂಟ್ ಬಾಡಿ ಇದೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾನೇ ಬೇರೆ,
ಸ್ಟೇಟ್ ಎಲೆಕ್ಷನ್ ಕಮಿಷನ್ನೇ ಬೇರೆ. 2 ಡಿಫರೆಂಟ್ ಇಂಡಿಪೆಂಡೆಂಟ್ ಬಾಡೀಸ್ ಆಗಿ ಇವು ಕೆಲಸ ಮಾಡ್ತವೆ. ಇನ್ ಕೇಸ್ ಆಫ್ ಡಿಫರೆಂಟ್ ಒಪಿನಿಯನ್ ಬಿಟ್ವೀನ್ ಚೀಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆ್ಯಂಡ್ ಎಲೆಕ್ಷನ್ ಕಮಿಷನರ್ಸ್, ನೋಡ್ರಿ ಚೀಫ್ ಎಲೆಕ್ಷನ್ ಕಮಿಷನರ್ ಅವರೇ ಫೈನಲ್ ಅಂತೇನಿಲ್ಲ. 3 ಜನಲ್ಲಿ ಇಬ್ಬರು ಯಾರ ಕಡೆ ಇರ್ತಾರೆ ಅವರು ಡಿಸಿಷನ್ ಫೈನಲ್ ಆಗುತ್ತೆ. ಇವರಿಗೆ ಸೇಮ್ ಪವರ್ ಇರುತ್ತೆ ಮತ್ತು ಇವ್ರ ಸ್ಯಾಲ್ರಿನೂ ಸೇಮ್ ಇರುತ್ತೆ. ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿರ್ಬೋದು, ಎಲೆಕ್ಷನ್ ಕಮಿಷನರ್ಸ್ ಆಗಿರ್ಬೋದು. ರಿಮೂವಲ್ ಪ್ರೊಸೆಸ್ ನೋಡ್ರಿ, ಪ್ರೂವ್ಡ್ ಮಿಸ್ಬಿಹೇವಿಯರ್, ಇನ್ಕೆಪಾಸಿಟಿವ್, ಮಿಸ್ಬಿಹೇವ್ ಮಾಡಬಾರ್ದು ಮತ್ತು ವರ್ಕ್ಗೆ ಇನ್ಕೆಪೇಬಲ್ ಆಗಿದ್ದರೆ ಅವರನ್ನು ಪ್ರೆಸಿಡೆಂಟ್ ತೆಗಿಬೋದು. ಪಾರ್ಲಿಮೆಂಟಲ್ಲಿ ಎರಡೂ ಸದನದಲ್ಲಿ ಸ್ಪೆಷಲ್ ಮೆಜಾರಿಟಿ ಥ್ರೂ ಬಿಲ್ ಪಾಸ್ ಆಗಿರಬೇಕು. ಪಾರ್ಲಿಮೆಂಟ್ ರೆಸೊಲ್ಯೂಷನ್ ಪ್ರಕಾರ ಪ್ರೆಸಿಡೆಂಟ್ ಅವರನ್ನು ಅವರ ಸ್ಥಾನದಿಂದ ಏನು ತೆಗಿಬೋದು. ಇವರ ಪವರ್ಸ್ ನೋಡ್ರಿ, ಇವರಿಗೆ ಯಾವ ಪವರ್ಸ್ ಇರುತ್ತೆ ಅಂದರೆ ಅಡ್ಮಿನಿಸ್ಟ್ರೇಟಿವ್ ಪವರ್ ಇರುತ್ತೆ, ಅಡ್ವೈಸರಿ ಪವರ್ ಇರುತ್ತೆ, ಕ್ವಾಸಿ ಜುಡಿಷಿಯಲ್ ಪವರ್ ಇವರಿಗೆ ಇರುತ್ತೆ. ನಾಟ್ ಎಲಿಜಿಬಲ್ ಫಾರ್ ರೀಅಪಾಯಿಂಟ್ಮೆಂಟ್ಸ್, ಇವರಿಗೆ ರೀಅಪಾಯಿಂಟ್ಮೆಂಟ್ಸ್ ಮಾಡೋಕ್ಕೆ ಬರಲ್ಲ. 1990ರಲ್ಲಿ ದಿನೇಶ್ ಗೋಸ್ವಾಮಿ ಕಮಿಟಿ ಏನು ರೆಕಮೆಂಡ್ ಮಾಡುತ್ತಂದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು 3 ಮೆಂಬರ್ ಕಮಿಟಿಯಾಗಿ ಇರಬೇಕಂತ ರೆಕಮೆಂಡ್ ಮಾಡುತ್ತೆ. ದಿನೇಶ್ ಗೋಸ್ವಾಮಿ ಕಮಿಟಿ. ಎಲೆಕ್ಷನ್ ಕಂಡಕ್ಟ್ ಮಾಡೋಕ್ಕೆ EVM ಮಷಿನ್ಸನ್ನು ಯೂಸ್ ಮಾಡ್ತಾರೆ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನನ್ನು. ಇದನ್ನು EVM ಮಷೀನನ್ನು ಭಾರತದಲ್ಲಿ 2 ಕಂಪ್ನಿಗಳು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತವೆ. ಒಂದು BEL, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್. ನಾನು ಇದೇ ಕಂಪ್ನಿಯಲ್ಲಿ 1 ಇಯರ್ EVM ಪ್ರಾಜೆಕ್ಟ್ ಮೇಲೇ ವರ್ಕ್ ಮಾಡಿದ್ದೀನಿ. ಎರಡನೇ ಕಂಪ್ನಿ ECIL, ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್. ಇವು 2 ಕಂಪ್ನಿಯನ್ನು EVM ಅನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತವೆ. EVMಲಿ 3 ಡಿವೈಸ್ ಬರುತ್ತೆ. ಒಂದು ಕಂಟ್ರೋಲ್ ಯೂನಿಟ್, ಎರಡನೇದು ಬ್ಯಾಲೆಟ್ ಯೂನಿಟ್, ಮೂರನೇದು VVPAT ಅಂತ ಬರುತ್ತೆ, ವೋಟರ್ ವೆರಿಫೈಯಿಂಗ್ ಪೇಪರ್ ಆಡಿಟ್ ಟ್ರೇಲ್ ಅಂತ. ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ವಿಡಿಯೋ ಬೇಕಾದರೆ ಕಮೆಂಟ್ ಮಾಡಿ. ಇದು ಇವತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಗ್ಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.